ನಮಸ್ಕಾರ, ನಾನು ಡಾಕ್ಟರ್ ಶಾಂಭವಿ, ಆಯುರ್ವೇದ ಪ್ರಾಕ್ಟೀಷನರು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ, ಎಲ್ಲರೂ ಸಿಟಿಲೇ ಇರೋದು, ಗಾಳಿ ಸಿಗಲ್ಲ, ಟ್ರಾಫಿಕ್ಕಿಂದ ಸುಮಾರಷ್ಟು ವಾಯು ಮಾಲಿನ್ಯ ಆಗಿರೋದ್ರಿಂದ ಈ ಡ್ರೈವರ್ಸ್ ಆಗಲಿ, ಟೀಚರ್ಸ್ ಆಗಲಿ, ಅಥವಾ ತುಂಬ ದೂರ ವೆಹಿಕಲಿಂದ ಟ್ರಾವೆಲ್ ಮಾಡೋರಿಗೆಲ್ಲ ವೆಹಿಕಲಿಂದ ಬಂದಿರೋ ಪೊಲ್ಯೂಷನಿಂದ, ಏರ್ ಪೊಲ್ಯೂಷನಿಂದ ತುಂಬ ಬ್ರೀತಿಂಗ್ ಪ್ರಾಬ್ಲಮ್ಸ್ ಆಗ್ತಿರೋದು. ಅಂದರೆ ಉಸಿರಾಟದಲ್ಲಿ ತೊಂದರೆ ಆಗ್ತಿರೋದು, ಡಿಫಿಕಲ್ಟಿ ಆಗ್ತಿರೋದು, ಮತ್ತು ಎದೆಲೆಲ್ಲ ಕಫ ಕಟ್ಕೊಂಡಿರೋದು, ಮತ್ತು ಕ್ಲೈಮೇಟ್ ಚೇಂಜಲ್ಲೂ ಸುಮಾರು ವ್ಯತ್ಯಾಸ ಇರೋದರಿಂದ ತುಂಬ ಕಾಮನಾಗಿ ಬರ್ತಿರೋದು ಬ್ರೀತಿಂಗ್ ಡಿಸೀಸಸ್ಸು. ಸೊ ಇದಕ್ಕೆಲ್ಲ ನಾವು ಒಂದು ಪರಿಹಾರ ಅಂತ ತಂದಿರೋದು ಒಂದು ಆಯುರ್ಬ್ರಹ್ಮ ವೆಲ್ನೆಸ್ ಅವರ ಹೊಸ ಶ್ವಾಸ್ ಕೇರ್ ಪ್ರಾಡಕ್ಟ್ ಅಂತ. ಇದು ಶ್ವಾಸ್ ಕೇರ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದರೆ, ಇದರಲ್ಲಿರೋದು ಪುಷ್ಕರ ಮೂಲ, ಶುಂಠಿ, ತುಳಸಿ ಇದೆಲ್ಲ ಏನು ಮಾಡುತ್ತೆ ಅಂತಂದರೆ, ನಿಮಗೆ ಶ್ವಾಸಕ್ಕೆ ರಿಲೇಟೆಡ್ ಏನೋ ರೆಸ್ಪಿರೇಟರಿ ಸಿಸ್ಟಮ್ ರಿಲೇಟೆಡ್ ತೊಂದರೆ ಇರುತ್ತಲ್ವ, ಅದನ್ನು ಹೀಲ್ ಮಾಡ್ಕೊಂಡು ಬರುತ್ತೆ. ಮತ್ತು ಇದು ಯಾರಿಗೆಲ್ಲ ನಾವು ತಗೊಳ್ಬಹುದು ಅಂತ ಹೇಳಿದರೆ, ಈಗ ಟೀಚರ್ಸಿಗೆಲ್ಲ ಆದರೆ ಚಾಕಿಂದ ಬರೀತಿರ್ತಾರೆ. ಸೊ ಅದನ್ನು ಅವರು ಇನ್ಸ್ಪೈರ್ ಮಾಡ್ತಾರೆ. ಅದು ಇನ್ಹೇಲ್ ಆದಾಗೆಲ್ಲ ಅವ್ರ ಲಂಗ್ಸಲ್ಲಿ ಹೋಗಿಬಿಟ್ಟು ಪಾರ್ಟಿಕಲ್ಸು ಸಣ್ಣದಾಗಿ ಅಕ್ಯುಮುಲೇಟ್ ಆಗಿರುತ್ತೆ. ಇದು ಲಾಂಗ್ ಟರ್ಮ್ ಹೋದಾಗ ಅವ್ರಿಗೆ ಲಂಗಲ್ಲಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಬ್ರೀತಿಂಗ್ ಡಿಫಿಕಲ್ಟಿ ಆಗಿರ್ಬೋದು, ಅಥವಾ ಅಲರ್ಜೆಟಿಕ್ ರೈನೈಟಿಸ್ ಕೂಡ ತುಂಬ ಕಾಮನಾಗಿ ಬರುತ್ತೆ. ಸೊ ಅಂಥವ್ರಿಗೆಲ್ಲ ಇದು ಒಂದು ರಾಮಬಾಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಂಥವ್ರಿಗೆ ತುಂಬ ಟೈಮೂ ಇರಲ್ಲ. ಆ ಟೈಮ್ಗೆ ಅಡ್ಜಸ್ಟ್ ಆಗಂಗೆ ಒಂದು ಅವ್ರದ್ದು ಶೆಡ್ಯೂಲ್ ಫ್ರೆಂಡ್ಲಿ ಮೆಡಿಸಿನ್ ಅಂತಂದರೆ ಶ್ವಾಸ್ ಕೇರ್. ಮತ್ತು ಅದಲ್ಲದೆ ಬೇರೆಯವರು ಯಾರೇ ವರ್ಕ್ ಹೋಗೋದಾದರೆ, ತುಂಬ ಬೆಳಿಗ್ಗೆ ಟ್ರಾವೆಲ್ ಮಾಡೋರಾಗಲಿ, ಈವ್ನಿಂಗ್ ಸನ್ಸೆಟ್ ಆದಮೇಲೆ ಟ್ರಾವೆಲ್ ಮಾಡೋದಾಗಲಿ, ಆ ಟೈಮಲ್ಲೆಲ್ಲ ತುಂಬ ತಂಪಾದ ಗಾಳಿ ಹೋಗ್ತಾ ಇರುತ್ತೆ. ಸೊ ಗಾಳಿ ಕಿವಿಯಿಂದ ಮೂಗಿಗೆ ಸಿಮಿಲರ್ ಸೇಮ್ ಟ್ರ್ಯಾಕ್ ಇರೋದ್ರಿಂದ ಇನ್ಫೆಕ್ಷನ್ ತುಂಬ ಬೇಗ ಸ್ಪ್ರೆಡ್ ಆಗುತ್ತೆ. ಮಿಡಲ್ ಇಯರ್ ಇನ್ಫೆಕ್ಷನ್ ಇರ್ಬೋದು, ಇಲ್ಲ ರೈನೈಟಿಸ್ ಆಗಿರ್ಬೋದು, ಅಥವಾ ನೇಸಲ್ ಪಾಲಿಪ್ ಆಗಿರ್ಬೋದು, ಯಾವುದೇ ತೊಂದರೆಗಾದರೂ ಶ್ವಾಸ್ ಕೇರು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗಿದೆ. ಆ್ಯಂಡ್ ಇದು ಆಯುಷ್ ಸರ್ಟಿಫೈಡ್ ಮೆಡಿಸಿನ್ ಆಗಿರೋದ್ರಿಂದ ನೀವು ಯಾವುದೇ ಚಿಂತೆ ಇಲ್ಲದೆ ಇದನ್ನು ಆರಾಮಾಗಿ ಕನ್ಸ್ಯೂಮ್ ಮಾಡ್ಬೋದು, ತಗೊಳ್ಬೋದು. ಓಕೆ, ಮತ್ತು ಮಕ್ಕಳಿಗಂತಲೇ ಸ್ಪೆಷಲಿ, ಯಾಕಂದರೆ ಮಕ್ಕಳ ಏಜಲ್ಲಿ ನಿಯರ್ಲಿ 16 ಇಯರ್ಸು, ಆದರೆ ಇತ್ತೀಚೆಗೆಲ್ಲ 12 ಇಯರ್ ಅಷ್ಟರಲ್ಲೇ ನಾರ್ಮಲ್ ದೊಡ್ಡವ್ರ ಥರ ಅನಿಸ್ತಾರೆ. ಆದರೆ ತೊಂದರೆ ಇಲ್ಲ. ಯೂಶ್ವಲಿ ಮಕ್ಕಳಲ್ಲಿ ಏನಾಗುತ್ತಂದರೆ, ಅವ್ರದ್ದು ಕಫ ಡಾಮಿನೇಟ್ ಆಗಿರುತ್ತೆ. ಆಯುರ್ವೇದ ಪ್ರಕಾರ ಆಯುರ್ವೇದ ಏನು ಹೇಳುತ್ತಂದರೆ, ಮಕ್ಕಳಲ್ಲಿ ಕಫ ಪ್ರಿಡಾಮಿನೆನ್ಸ್ ಇರುತ್ತೆ, ಮತ್ತು ಮಧ್ಯ ವಯಸ್ಸಲ್ಲಿ ಪಿತ್ತ ಇರುತ್ತೆ, ಓಲ್ಡ್ ಏಜಲ್ಲಿ ವಾತ ಪ್ರಿಡಾಮಿನೇಟ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಯಾವುದೆಲ್ಲ ದೋಷ ಪ್ರಿಡಾಮಿನೇಟ್ ಇರುತ್ತೆ, ಆ ದೋಷದ್ದು ಡಿಸೀಸ್ಗಳು ಅವ್ರಿಗೆ ಜಾಸ್ತಿ ಬರುತ್ತಂತ. ಸೊ ಮಕ್ಕಳಲ್ಲಿ ಕಫ ಪ್ರಿಡಾಮಿನೇಟ್ ಇರೋದ್ರಿಂದ ಮಕ್ಕಳಲ್ಲಿ ತುಂಬ ಕಫ ರಿಲೇಟೆಡೇ ಡಿಸೀಸಸ್ ಬರೋದು. ಅವ್ರಿಗೆ ನಿಮೋನಿಯಾ ಆಗಿರ್ಬೋದು, ಅಥವಾ ಬ್ರೀತಿಂಗ್ ಡಿಫಿಕಲ್ಟಿ ಆಗಿರ್ಬೋದು, ರೈನೈಟಿಸ್ ಆಗೋದು, ತುಂಬ ಸಲ ಕೋಲ್ಡ್ ಆಗೋದು, ರಿಕರೆಂಟ್ ಕೋಲ್ಡ್ ಆಗೋದು, ಆ್ಯಂಡ್ ತುಂಬ ಸೆನ್ಸಿಟಿವ್ ಆಗಿರ್ತಾರೆ. ಸೊ ಅಂಥ ಮಕ್ಕಳಿಗೆಲ್ಲ ಪದೇ ನೀವು ಆ್ಯಂಟಿಬಯೋಟಿಕ್ ಹಾಕ್ಸೋದು, ಅಥವಾ ಇಲ್ಲ ಸ್ಟೆರಾಯ್ಡ್ಸ್ ಕೊಡೋದು, ಇದೆಲ್ಲ ಒಂಥರ ಅವ್ರಿಗೆ ಲಾಂಗ್ ಟೈಮಲ್ಲಿ ತುಂಬ ಡಿಸೀಸ್ಗೆ ಇದು ಮಾಡಿಕೊಡುತ್ತೆ. ಮತ್ತು ಅವ್ರಿಗೆ ಇಮ್ಯೂನ್ ಸಪ್ರೆಸ್ಸು ಆಗುತ್ತೆ. ಸೊ ಇದರಿಂದ ಮಕ್ಕಳದ್ದು ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗಿ ಮಕ್ಕಳಿಗೆ ಮುಂದೆ ಹೆಲ್ತ್ ಇಶ್ಯೂಸ್ ಬರೋ ಚಾನ್ಸಸ್ ತುಂಬ ಇರೋದ್ರಿಂದ, ಆ್ಯಸ್ ಅ ಆಯುಷ್ ಮೆಡಿಸಿನ್ಸ್ ಅನ್ನೋದಕ್ಕಿಂತನೂ ಎಲ್ರದ್ದು ಆರೋಗ್ಯ ಕಾಪಾಡಲಿಕ್ಕಂತಾನೆ ಸೈಡ್ ಎಫೆಕ್ಟ್ ಇಲ್ಲದೆ ಇರೋದಂಥದ್ದೊಂದು ಮೆಡಿಸಿನ್ ಇರೋದು ಶ್ವಾಸ್ ಕೇರು. ಸೊ ಮಕ್ಕಳಿಗೂ ಧಾರಾಳವಾಗಿ ಕೊಡ್ಬೋದು. ನಾನು ನೋಡಿರೋ ಪ್ರಕಾರ ಯಂಗ್ ಏಜಲ್ಲೆಲ್ಲ ತುಂಬ ಸ್ಮೋಕಿಂಗ್ ಅಡಿಕ್ಟ್ಸ್ ಆಗಿದ್ದಾರೆ. ಈಗ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ಅಲ್ಲಿ ಹೇಗಾಗುತ್ತೆ, ಮಕ್ಕಳಿಗೆ ಸ್ಟ್ರೆಸ್ ಅಂತ ಬಂದಾಗ ಸೀನಿಯರ್ಸಿಂದನೋ ಅಥವಾ ಯಾರಿಂದನೋ ಕಲಿತು ಫಸ್ಟಲ್ಲಿ ಸ್ವಲ್ಪ ಸ್ಟ್ರೆಸ್ ರಿಲೀವಿಂಗ್ ಅನಿಸುತ್ತೆ, ಅದಕ್ಕೆ ಅಡಿಕ್ಟ್ ಆಗ್ತಾರೆ. ಯೂಶ್ವಲಿ ಸ್ಮೋಕಿಂಗ್ ಆಗಿರ್ಬೋದು, ಯಾವುದೇ ಅದರ್ ಹ್ಯಾಬಿಟ್ಸ್ ಆಗಿರ್ಬೋದು ಅವ್ರದ್ದು. ಇದು ಲಾಂಗ್ ಟರ್ಮಲ್ಲಿ ಬಂದಾಗ ತುಂಬ ಕ್ರೋನಿಸಿಟಿ ಆದರೆ ತುಂಬ ತೊಂದರೆ ಆಗುತ್ತೆ. ಯಾಕಂದರೆ ಪ್ಲೂರಲ್ ಎಫ್ಯೂಷನ್ ಆಗಿರ್ಬೋದು, ಅಥವಾ ಲಂಗಲ್ಲಿ ಇನ್ಫೆಕ್ಷನ್ ಆಗಿರ್ಬೋದು, ಅದೆಲ್ಲ ಸ್ಪ್ರೆಡ್ ಆದರೆ, ಇಲ್ಲ ಅಸ್ತಮ ಆಗಿರ್ಬೋದು, ಇದಕ್ಕೆಲ್ಲ ತುಂಬ ಕ್ರೋನಿಸಿಟಿ ಬಂದರೆ ಐತಲ್ಲ, ಕಡಿಮೆ ಆಗಲ್ಲ. ನಿಮ್ಮದು ಇಮ್ಯೂನ್ ಅಂತೂ ಕಡಿಮೆ ಆಗುತ್ತೆ, ಅದಲ್ಲದೆ ನಿಮಗೆ ಬೇರೆ ಡಿಸೀಸಿಗೂ ದಾರಿ ಮಾಡಿಕೊಡುತ್ತೆ. ಸೊ ಸ್ಮೋಕರ್ಸಿಗೆಲ್ಲ ಈಗ ನೀವು ಸ್ಮೋಕ್ ಮಾಡಿದ್ದೀರಾ ಮುಂಚೆ ಆ್ಯಂಡ್ ಇವಾಗ ಬಿಟ್ಟಿದ್ದೀರಾ, ಆದರೂ ನಿಮಗೆ ಬ್ರೀತಿಂಗಲ್ಲಿ ಡಿಫಿಕಲ್ಟಿ ಇದೆ, ಇಲ್ಲ ಒಂದು ಪ್ರಾಪರ್ ಬ್ರೀತ್ ಅನ್ನಿಸ್ತಿಲ್ಲ ನಿಮಗೆ ಅಂತಂದರೆ, ಅಂಥವ್ರು ಕೂಡ ಶ್ವಾಸ್ ಕೇರು ತಗೋಬಹುದು. ಯೂಶ್ವಲಿ ಏನಾಗುತ್ತೆ, ಬ್ರೀತಿಂಗ್
ಡಿಸಾರ್ಡರಲ್ಲಿ ವೀಸಿಂಗು, ಕಫ್ ಆ್ಯಂಡ್ ಸ್ಪುಟಮ್ ಬರೋದು ತುಂಬ ವೆರಿ ಕಾಮನ್ ಸಿಮ್ಟಮ್ಸ್ ಆಗಿರ್ಬೋದು. ಇದು ನೀವು ಒಂದೇ ದಿನಕ್ಕೆ ತೊಗೊಂಡು ಇನ್ಸ್ಟಂಟ್ ರಿಲೀಫ್ ಕೊಡೋಕ್ಕೆ ಯಾವುದು ನಾವು ಲೈಕ್ ಸ್ಟೀರಾಯ್ಡ್ಸ್ ಅಲ್ಲ ಅಥವಾ ಆ್ಯಂಟಿ ಇನ್ಫ್ಲಮೇಟ್ರಿ ಡ್ರಗ್ಗು ಅಂತಲ್ಲ. ಸೊ ನಾವಿದು ಒಂದು ಪ್ಯೂರ್ ಆಯುರ್ವೇದಿಕ್ ಹರ್ಬ್ಸ್ಗಳಿಂದ ಯೂಸ್ ಮಾಡಿರೋದ್ರಿಂದ ಇದು ನಿಮಗೆ ಸಿಮ್ಟಮ್ಸು ರೆಡ್ಯೂಸ್ ಮಾಡುತ್ತೆ. ಬಟ್ ಗ್ರ್ಯಾಜುವಲಿ ನಿಮಗೆ ಇವತ್ತೇ ತೊಗೊಂಡೆ ಇವಾಗ ಕ್ವಿಕ್ ರಿಲೀಫ್ ಬೇಕು ಅನ್ನೋ ಥರ ಆಗಲ್ಲ. ಸೊ ಗ್ರ್ಯಾಜುವಲಿ ಸಿಮ್ಟಮ್ಸ್ ರೆಡ್ಯೂಸ್ ಆಗುತ್ತೆ. ಅದಲ್ಲದೆ ನಿಮ್ಮದು ಯಾವುದೇ ಸಿಸ್ಟಮ್ ಇದೆ ಅಲ್ವಾ, ಲೈಕ್ ರೆಸ್ಪಿರೇಟ್ರಿ ಸಿಸ್ಟಮ್ ಇರ್ಬೋದು, ನಮ್ಮ ಬೇರೆ ಮೆಡಿಸಿನ್ಗಳಲ್ಲೂ ಡೈಜೆಸ್ಟಿವ್ ಸಿಸ್ಟಮ್ ಇರ್ಬೋದು, ಸಿಮ್ಟಮ್ಸ್ ರೆಡ್ಯೂಸ್ ಆದಮೇಲೆ ಗ್ರ್ಯಾಜುವಲಿ ಸಿಸ್ಟಮ್ ವಿಲ್ ಗೆಟ್ ಟು ನಾರ್ಮಲ್ ಅಂತಂದರೆ ಅದು ಹೆಲ್ತಿ ಆಗ್ತಾ ಬರುತ್ತೆ. ಅಂದರೆ ಒಂದು ದೋಷಗಳೆಲ್ಲ ನಿವಾರಣೆ ಆದಮೇಲೆ ಹೆಲ್ದಿ ಸಿಸ್ಟಮ್ನೇ ಕಂಟಿನ್ಯೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ ಅಂತ ಹೇಳ್ತೀನಿ. ಬ್ರೀತಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆಲ್ಲ ಗೊತ್ತು. ಬ್ರೀತಿಂಗ್ 1 ನಿಮಿಷ ಸ್ಟಾಪ್ ಆದರೂ ಏನಾಗುತ್ತೆ ಅಂತಲೂ ಸರಿ ಗೊತ್ತಿರೋದ್ರಿಂದ ಸೊ ಫೋಕಸ್ ಆನ್ ಯುವರ್ ಬ್ರೀತಿಂಗ್ ಸಿಸ್ಟಮ್ ಆ್ಯಂಡ್ ಯಾವುದೇ ಮಿಸ್ಲೀಡಿಂಗಲ್ಲಿ ಏನೇನೋ ಮಾಡಬೇಡಿ. ಆ ಮೆಡಿಸಿನ್ ಈ ಮೆಡಿಸಿನ್ ಅಂತ ಟ್ರೈ ಮಾಡಬೇಡಿ. ಪ್ರಾಪರ್ ಆಗಿರೋ ಮೆಡಿಸಿನ್ನ ಡಾಕ್ಟರ್ ಕನ್ಸಲ್ಟೇಷನ್ ಥ್ರೂ ಹೋಗಿ ಮೆಡಿಸಿನ್ ತೊಗೊಳ್ಳಿ ಆ್ಯಂಡ್ ಬ್ರೀತಿಂಗ್ ಪ್ಯಾಟರ್ನ ಕಾಪಾಡ್ಕೊಳ್ಳಿ, ನಿಮ್ಮ ಹೆಲ್ತ್ ಕಾಪಾಡ್ಕೊಳ್ಳಿ. ಫಾರ್ ಮೋರ್ ಡೀಟೇಲ್ಸ್ ನಿಮಗೆ ಕೆಳಗಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತು ಕನ್ಸಲ್ಟೇಷನ್ ಮೂಲಕ ನೀವು ನಿಮ್ಮ ಮೆಡಿಸಿನನ್ನು ತೊಗೊಳ್ಬಹುದು.